ಓಂ ಶಾಂತಿ. ಮುರಳಿಯ ದಿನಾಂಕ 12/4/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 30/11/2009. ತಂದೆ ತಿಳಿಸುತ್ತಾರೆ, ತಂದೆ ಮತ್ತು ಸರ್ವರ ಪ್ರಿಯರಾಗಲು ಸಂತುಷ್ಟ ಮಣಿಯಾಗಿ ಪ್ರತಿ ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತರಾಗಿರಿ. ಇಂದು 4 ಕಡೆಯ ಸಂತುಷ್ಟ ಆತ್ಮರನ್ನು ಬಾಬಾ ನೋಡುತ್ತಿದ್ದಾರೆ. ಸಂತುಷ್ಟ ಮಣಿಗಳು 4 ಕಡೆ ತಮ್ಮ ಮಣಿಯ ಹೊಳಪನ್ನು ಹರಡಿಸುತ್ತಿದ್ದೀರಾ. ಎಲ್ಲದಕ್ಕಿಂತ ದೊಡ್ಡ ಸ್ಥಿತಿಯೇ ಆಗಿದೆ ಸಂತುಷ್ಟತೆಯದು. ಸದಾ ಸಂತುಷ್ಟರು ಎಲ್ಲರಿಗೂ ಪ್ರಿಯರಾಗುತ್ತಾರೆ. ಬಾಬಾರವರಿಗೂ ಪ್ರಿಯರಂತೂ ಆಗೇ ಆಗುತ್ತಾರೆ. ಸದಾ ಸಂತುಷ್ಟವಾಗಿ ಯಾರು ಇರಲು ಸಾಧ್ಯವೆಂದರೆ ಯಾರಿಗೆ ಸರ್ವ ಪ್ರಾಪ್ತಿಗಳು ಇವೆ. ಪ್ರಾಪ್ತಿಗಳ ಆಧಾರದ ಮೇಲೆ ಸಂತುಷ್ಟತೆ ಇದೆ. ಆದ್ದರಿಂದ ಅಂತಹ ಆತ್ಮರು ಸರ್ವ ಬ್ರಾಹ್ಮಣ ಆತ್ಮರಿಗೆ ಪ್ರಿಯರಾಗಿದ್ದಾರೆ. ಸರ್ವ ಪ್ರಾಪ್ತಿಗಳು ಅಂದರೆ ಅರ್ಥ ಸದಾ ಸಂತುಷ್ಟ ಆತ್ಮನ ವಾಯುಮಂಡಲದಲ್ಲಿ ಮೇಲೆಯೂ ಕೂಡ ಪ್ರಭಾವ ಬೀರುತ್ತದೆ ಮತ್ತು ಸರ್ವ ಪ್ರಾಪ್ತಿಗಳು ಇವೆ ಅಂದಾಗ ಇದು ಪರಮಾತ್ಮನ ಕೊಡುಗೆಯಾಗಿದೆ. ಪರಮಾತ್ಮ ತಂದೆಯ ಮೂಲಕ ಸರ್ವಶಕ್ತಿಗಳು, ಸರ್ವಗುಣಗಳು, ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಆತ್ಮ ಸದಾ ಸಂತುಷ್ಟವಾಗಿರುತ್ತಾರೆ. ಸಂತುಷ್ಟ ಆತ್ಮನ ಸ್ಥಿತಿ ಸದಾ ಪ್ರಗತಿಶೀಲವಾಗಿರುತ್ತದೆ. ಪರಿಸ್ಥಿತಿ ಸಂತುಷ್ಟ ಆತ್ಮನ ಮೇಲೆ ಪ್ರಭಾವ ಬೀರುವುದಿಲ್ಲ. ಏಕೆಂದರೆ ಎಲ್ಲಿ ಸಂತುಷ್ಟತೆ ಇರುವುದು ಅಲ್ಲಿ ಸರ್ವ ಪ್ರಾಪ್ತಿಗಳು ಇರುತ್ತವೆ. ಸರ್ವ ಗುಣಗಳು ಸ್ವತಃವಾಗಿ ಬರುತ್ತವೆ. ಒಂದು ಸಂತುಷ್ಟತೆ ಅನೇಕ ಗುಣಗಳನ್ನು ತಮ್ಮದನ್ನಾಗಿ ಮಾಡುತ್ತದೆ. ಅಂದಾಗ ಪ್ರತಿಯೊಬ್ಬರು ತಮ್ಮ ಜೊತೆ ತಾವು ಕೇಳಿಕೊಳ್ಳಿ, ನಾನು ಸದಾ ಸಂತುಷ್ಟ ಆತ್ಮ ಆಗಿದ್ದೇನೆಯಾ? ಸಂತುಷ್ಟ ಆತ್ಮ ಸದಾ ಸರ್ವರಿಗೂ ಬಾಬಾರವರಿಗೂ ಸಮೀಪ ಮತ್ತು ಸಮಾನ ಸ್ಥಿತಿಯಲ್ಲಿ ಇರುತ್ತಾರೆ. ಆದರೆ ಈ ಸ್ಥಿತಿಯಲ್ಲಿ ಇರಲು ಬಹಳ ಸಾಕ್ಷಿ ದೃಷ್ಟ ಅವಸ್ಥೆ ಬೇಕು. ತ್ರಿಕಾಲದರ್ಶಿ ಅವಸ್ಥೆ ಬೇಕು. ಪ್ರತಿ ಕರ್ಮ ತ್ರಿಕಾಲದರ್ಶಿ ಅಂದರೆ ಅರ್ಥ ಪ್ರತಿ ಮಾತಿನ 3 ಲೋಕಗಳನ್ನು ಪರಿಶೀಲಿಸಿ ಅನಂತರ ಕರ್ಮ ಮಾಡುವವರು. ಇದಕ್ಕಾಗಿ 2 ಮಾತುಗಳ ಅವಶ್ಯಕತೆ ಇದೆ. ಆ 2 ಮಾತುಗಳಾಗಿವೆ ಸಂಬಂಧ ಮತ್ತು ಸಂಪತ್ತು. ಸಂಬಂಧವೂ ಸಹ ಅವಿನಾಶಿ, ಸಂಪತ್ತು ಸಹ ಅವಿನಾಶಿ. ಅದು ಪ್ರಾಪ್ತವಾಗತ್ತೆ ಅವಿನಾಶಿ ತಂದೆಯ ಮೂಲಕ. ಯಾವಾಗ ಅವಿನಾಶಿ ಸಂಪತ್ತು ಮತ್ತು ಸಂಬಂಧ ಪ್ರಾಪ್ತವಾಗತ್ತೆ ಅಂದಾಗ ಆತ್ಮ ಸದಾ ಸಂತುಷ್ಟ ಮತ್ತು ತಂದೆ ಸರ್ವ ಆತ್ಮಗಳಿಗೂ ಅತೀ ಪ್ರಿಯರಾಗುತ್ತಾರೆ. ಯಾವುದೇ ಪರಿಸ್ಥಿತಿ ಮಾಯೆಯ ರೂಪದಲ್ಲಿ ಬರುತ್ತದೆ, ಆದರೆ ಗಾಬರಿ ಆಗುವುದಿಲ್ಲ. ಈ ರೀತಿ ಅನುಭವ ಮಾಡ್ತಾರೆ. ಹೇಗೆ ಬೇಹದ್ದಿನ ಪರದೆಯಲ್ಲಿ ಮಿಕ್ಕಿ ಮೌಸ್ನ ಆಟ ನಡೆಯುತ್ತಿದೆ ಎಂದು. ಪರಿಸ್ಥಿತಿಗೊಳಗಾಗುವುದಿಲ್ಲ, ಗೊಂದಲ ಆಗುವುದಿಲ್ಲ. ಮಿಕ್ಕಿ ಮೌಸ್ನ ಆಟ ನೋಡಿ ಮನೋರಂಜನೆ ಮಾಡುತ್ತಾರೆ. ಮಾಯೆಯ ಭಿನ್ನ ಭಿನ್ನ ರೂಪ, ಭಿನ್ನ ಭಿನ್ನ ಮಿಕ್ಕಿ ಮೌಸ್ನ ರೂಪದಲ್ಲಿ ಅನುಭವ ಮಾಡುತ್ತಾರೆ. ಇಂತಹ ಸ್ಥಿತಿಯ ಅನುಭವ ತಂದೆಯ ಮೂಲಕ ಸರ್ವರೂ ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು ಮತ್ತು ಮಾಡಿಕೊಂಡಿದ್ದೀರಾ. ಬಾಬ್ದಾದ ನೋಡುತ್ತಿದ್ದಾರೆ, ನಿರ್ಭಯ ಏಕಾಗ್ರ ಬುದ್ಧಿ ಉಳ್ಳವರಾಗಿ ವಿಜಯಿ ಆತ್ಮರು ಯಾವುದೇ ಪರಿಸ್ಥಿತಿಯಲ್ಲಿ ಡಗಮಗಾಗಬಾರ್ದು, ಏರುಪೇರಾಗಬಾರ್ದು. ಬಾಬರವರಿಗೆ ಪ್ರತಿ ಮಗುವಿನಲ್ಲಿ ಯಾವ ಶುಭ ಆಸೆ ಇದೆ. ಪ್ರತಿಯೊಬ್ಬ ಮಗು ಸದಾ ವಿಜಯಿಯಾಗಿ ತಂದೆಗೆ ತನ್ನ ವಿಜಯದ ಸ್ವರೂಪವನ್ನು ತೋರಿಸಬೇಕು ಅಂದಾಗ ಪ್ರತಿಯೊಬ್ಬರು ತಮ್ಮ ಜೊತೆ ತಾವು ಕೇಳಿಕೊಳ್ಳಿ, ನಾನು ಯಾರು? ಬಾಬ್ದಾದರವರು ಮೊದಲೇ ತಿಳಿಸಿದ್ದಾರೆ, ಆಗಾಗ ಕಬಿ ಕಬಿ ಈ ಶಬ್ದ ಸಮಯ ಪ್ರಮಾಣವಾಗಿ ಈಗ ಬ್ರಾಹ್ಮಣರ ಡಿಕ್ಷನರಿಯಿಂದ ಸಮಾಪ್ತಿ ಮಾಡಿರಿ. ಯಾವಾಗ ತಂದೆಯಿಂದ ಸದಾಕಾಲದ ಆಸ್ತಿ ಪಡೆದುಕೊಳ್ಳಬೇಕು ಅನ್ನುವುದಾದರೆ ಪ್ರತಿ ಪ್ರಾಪ್ತಿ ಸದಾ ಪ್ರಾಪ್ತವಾಗಬೇಕು. ಏಕೆಂದರೆ ಬಾಬಾರವರ ಮನಸ್ಸಿನ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಆಶಾ ದೀಪಕಗಳು ತಾವಾಗಿದ್ದೀರಾ. ಅವರ ಸಂಕಲ್ಪದಲ್ಲಿಯೂ ಸಹ ಆಗಾಗ ಎಂಬ ಶಬ್ದ ಬರಲು ಸಾಧ್ಯವಿಲ್ಲ. ಏಕೆ? ಸದಾ ತಂದೆಯ ಜೊತೆ ಮತ್ತು ತಂದೆಯ ಸಾಥಿ. ತಂದೆ ಬಾಪ್ಗೆ ಸಾಥ್ ಅವ್ರ ಬಾಪ್ಗೆ ಸಾಥಿ ಹೇ.
ಬಾಬನ ಜೊತೆ ಇದ್ದೀರಾ ಮತ್ತು ಜೊತೆಗಾರರಾಗಿದ್ದೀರಾ. ಜೊತೆ ಇರುವವರು ಆಗಿದ್ದೀರಾ ಮತ್ತು ಜೊತೆಗಾರ ಆಗಿ ವಿಶ್ವ ಪರಿವರ್ತನೆಯ ಕಾರ್ಯ ಮಾಡುವವರಾಗಿದ್ದೀರಾ ಅಂದಾಗ ಹೇಳಿರಿ, ಈ ಸದಾಕಾಲದ ವರದಾನ ಬಾಪ್ ದಾದರವರ ಮೂಲಕ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ ಅಲ್ವಾ? ಇದಂತೂ ಜನ್ಮ ಪಡೆಯುತ್ತಿದ್ದಂತೆ ಬಾಪ್ದಾದ ಪ್ರತಿಯೊಬ್ಬ ಮಗುವಿಗೂ ಸದಾ ಇದೇ ವರದಾನ ಕೊಡುತ್ತಾರೆ, ಸದಾ ಯೋಗಿ ಭವ, ಪವಿತ್ರ ಭವ. ಆ ವರದಾನದ ಮೂಲಕ ಏನೆಲ್ಲ ಪ್ರಾಪ್ತಿಗಳಾಗುತ್ತವೆ ಅದು ಸದಾ ಕಾಲಕ್ಕಾಗಿ ಆಗುವುದು, ಆಗಾಗ ಅಲ್ಲ ಅಂದಾಗ ಎಲ್ಲ ಮಕ್ಕಳು ಸದಾ ಕಾಲದ ಅಧಿಕಾರಿಗಳಾಗಿದ್ದೀರಾ. ಏಕೆಂದರೆ ಬಾಬಾರವರಿಗೆ ಪ್ರತಿಯೊಬ್ಬ ಮಗುವಿನಿಂದ ಬಲೆ ಲಾಸ್ಟ್ ಮಕ್ಕಳೇ ಇರಬಹುದು, ಆದರೆ ಬಾಬರವರಿಗೆ ಪ್ರತಿಯೊಬ್ಬ ಮಗುವಿನ ಜೊತೆ ಹೃದಯದ ಪ್ರೀತಿ ಇದೆ. ಏಕೆಂದರೆ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ, ತಮ್ಮನ್ನು ತಾವು ಬುದ್ಧಿವಂತರೆಂದು ತಿಳಿದುಕೊಂಡಿದ್ದಾರೆ, ಅವರೂ ಸಹ ಬಾಬಾರವರನ್ನು ಗುರುತಿಸಿಲ್ಲ. ಆದರೆ ಬಾಬ್ ದಾದಾರವರು ಲಾಸ್ಟ್ ಮಗುವನ್ನೂ ಸಹ ಗುರುತಿಸಿದ್ದಾರೆ. ಹೃದಯದಿಂದ ಹೇಳುತ್ತೀರಾ ನನ್ನ ಬಾಬಾ ಎಂದು. ಆದ್ದರಿಂದ ಬಾಬಾರವರಿಗೆ ಪ್ರತಿ ಮಗುವಿನ ಜೊತೆ ಅವಿನಾಶಿ ಪ್ರೀತಿ ಇದೆ. ಆದ್ದರಿಂದ ಪ್ರತಿಯೊಬ್ಬ ಮಗುವಿಗೂ ಬಾಬಾರವರ ವರದಾನವಿದೆ. ಮಕ್ಕಳು ಬಲೆ ನಂಬರ್ ವಾರ್ ಇರಬಹುದು, ಆದರೆ ಬಾಬ್ದಾದ ಪ್ರತಿನಿತ್ಯ ಒಂದೇ ಸಮಯ ಒಂದೇ ವರದಾನವನ್ನು ಎಲ್ಲ ಮಕ್ಕಳಿಗೆ ಒಟ್ಟಿಗೆ ಕೊಡುತ್ತಾರೆ. ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಗು ನಂಬರ್ ವಾರ್ ಬಲೆ ಇರಬಹುದು, ಆದರೆ ನನ್ನ ಬಾಬಾ ಅಂತ ಹೇಳಿದ್ದೀರಾ ಅಂದರೆ ಪ್ರತಿದಿನ ವರದಾನದ ಅಧಿಕಾರಿಗಳಾಗಿದ್ದೀರಾ. ಪ್ರತಿಯೊಬ್ಬ ಮಗು ಬಲೆ ಎಲ್ಲೇ ಇರಬಹುದು, ಭಾರತದಲ್ಲೇ ಇರಬಹುದು, ಹೊರದೇಶದಲ್ಲೇ ಇರಬಹುದು, ಆದರೆ ವರದಾನ ಎಲ್ಲರಿಗೂ ಒಂದೇ ಸಿಗುತ್ತೆ ಬಾಬರವರಿಂದ. ಮತ್ತು ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಖುಷಿ ಪಡುತ್ತೀರಾ. ಆದರೆ ಎರಡೂ ಪ್ರಕಾರದ ಮಕ್ಕಳಿದ್ದೀರಾ. ಒಂದಂತೂ ಮಕ್ಕಳಿಗೆ ವರದಾನವನ್ನು ನೋಡಿ ಖುಷಿ ಅವಶ್ಯವಾಗಿ ಆಗತ್ತೆ, ಆದರೆ ಮೊದಲ ನಂಬರ್ ಅವರೇ ತಗೊಳ್ತಾರೆ. ಯಾರು ಕೇವಲ ವರದಾನವನ್ನು ನೋಡಿ ಖುಷಿ ಪಡಲ್ಲ, ಬರೀ ವರ್ಣನೆ ಮಾಡಲ್ಲ, ಇದು ನನ್ನ ವರದಾನವಾಗಿದೆ ಅಂತ ಬರೀ ವರ್ಣನೆ ಮಾಡಲ್ಲ, ಆದರೆ ವರದಾನವನ್ನು ಫಲೀಭೂತ ಮಾಡುತ್ತಾರೆ, ಅವರು ನಂಬರ್ 1 ಆಗ್ತಾರೆ. ವರದಾನದಿಂದ ಲಾಭವನ್ನು ಪಡೆದು ವರದಾನದ ಫಲವನ್ನು ಹೊರತೆಗೆಯುತ್ತಾರೆ. ಬೀಜ ಇರುತ್ತೆ, ಆದರೆ ಬೀಜವನ್ನು ಫಲೀಭೂತ ಮಾಡೋದಿಲ್ಲ, ಫಲ ಬರೋದಿಲ್ಲ. ಕೇವಲ ಖುಷಿ ಆಗ್ತಾರೆ. ವರದಾನದಿಂದ ಫಲ ತೆಗಿಲಿಕ್ಕೋಸ್ಕರ ಹೇಗೆ ಯಾವುದೇ ಬೀಜ ಇರುತ್ತೆ, ಅದರ ಫಲ ತೆಗಿಬೇಕು ಅಂದರೆ ಅದಕ್ಕೆ ನೀರು ಮತ್ತು ಬಿಸಿಲು ಬೇಕಾಗತ್ತೆ, ಆಗಲೇ ಫಲ ಬರುತ್ತೆ ಅಲ್ವಾ? ಅಂದಾಗ ಇಲ್ಲಿಯೂ ಸಹ ಪ್ರತಿಯೊಬ್ಬ ಮಗುವಿಗೂ ಯಾವಾಗ ವರದಾನದ ಫಲ ತೆಗಿಬೇಕಾಗಿ ಬರುತ್ತೆ, ಅದರಿಂದ ವಿಸ್ತಾರವಾಗತ್ತೆ, ತಮ್ಮದೇ ಮನಸ್ಸಿನಲ್ಲಿ ವರದಾನದ ಫಲದ ಮೂಲಕ ವೃದ್ಧಿಯಾಗತ್ತೆ. ಅಂದಾಗ ಇಲ್ಲಿಯೂ ಬಾಬಾ ಹೇಳುತ್ತಾರೆ, ವರದಾನದ ಫಲ ತೆಗಿಬೇಕಾದ್ರೆ ಬಾರಿ ಬಾರಿಗೂ ವರದಾನವನ್ನು ಸ್ಮೃತಿಯಲ್ಲಿ ತನ್ನಿ. ಸ್ಮೃತಿ ಸ್ವರೂಪರ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಬಾರಿ ಬಾರಿಗೂ ಸ್ಮರಣೆ ಅಲ್ಲ, ಆದರೆ ಸ್ಮೃತಿ. ಇದಾಗಿದೆ ನೀರು ಕೊಡುವಂತಹದ್ದು, ಮತ್ತು ಸ್ವರೂಪದಲ್ಲಿ ಸ್ಥಿತರಾಗುವುದಾಗಿದೆ ಬಿಸಿಲು ಬೀಳಿಸುವಂತಹದ್ದು. ಅಂದಾಗ ಸ್ವಯಂವೂ ಸಹ ಶಕ್ತಿ ತುಂಬಿಕೊಳ್ಳುತ್ತೀರಾ. ಬೇರೆಯವರಿಗೂ ಕೂಡ ಆ ಫಲದ ಮೂಲಕ ಶಕ್ತಿಯ ಅನುಭೂತಿ ಮಾಡಿಸುತ್ತೀರಾ. ಬಾಬ್ದಾದರವರು ಈಗ ಏನನ್ನು ಬಯಸುತ್ತಾರೆ? ಏಕೆಂದರೆ ಬಾಬ್ದಾದ ಸ್ವಲ್ಪ ಸಮಯದಿಂದ ಸಮಯದ ವಾರ್ನಿಂಗ್ ಕೊಡುತ್ತಿದ್ದಾರೆ. ಪ್ರತಿ ಮಗುವಿನ ವಿದ್ಯಾಭ್ಯಾಸದ ರಿಸಲ್ಟ್ನ ಸಮಯ ಅಚಾನಕ್ಕಾಗಿ ಬರುವುದು. ಇದಕ್ಕಾಗಿ ಸದಾ ಎವರಡಿ ಆಗಿರಿ. ಜೊತೆ ಜೊತೆಗೆ ಬಾಬ್ದಾದ ಈ ಇಶಾರೆಯನ್ನು ಕೊಡುತ್ತಿದ್ದಾರೆ. ಈಗ ಸಮಯವಾಗಿದೆ ಹಾರುವ ಕಲೆಯ ತೀವ್ರ ಪುರುಷಾರ್ಥದ ಸಮಯ. ನಡೆಯುತ್ತಿದ್ದೇವೆ, ಇಲ್ಲ ಹಾರುತ್ತಿದ್ದೇವೆ. ಸಾಧಾರಣ ರೀತಿಯಿಂದ ತಮ್ಮ ದಿನಚರ್ಯವನ್ನು ವ್ಯತೀತ ಮಾಡಬೇಕು. ಈಗ ಆ ಸಮಯ ಕಾಮನ್ ಪುರುಷಾರ್ಥದ ಸಮಯ ಹೋಯಿತು. ಆದ್ದರಿಂದ ಬಾಬ್ದಾದ ಇಶಾರೆ ಕೊಡುತ್ತಿದ್ದಾರೆ, ಸೂಚನೆ ಕೊಡುತ್ತಿದ್ದಾರೆ. ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪವನ್ನು ಚೆಕ್ ಮಾಡಿಕೊಳ್ಳಿ. ಈಗ ತಿಳ್ಕೊಳ್ಳಿ, ತಮ್ಮ ತೀವ್ರ ಪುರುಷಾರ್ಥ ಇಲ್ಲವೆಂದರೆ 1 ಗಂಟೆ ಸಾಧಾರಣ ಪುರುಷಾರ್ಥದಲ್ಲಿ ಇದ್ದೀರಾ, ಮತ್ತು 1 ಗಂಟೆಯಲ್ಲಿಯೇ ಅಚಾನಕ್ಕಾಗಿ ಒಂದು ವೇಳೆ ಫೈನಲ್ ಪೇಪರ್ನ ಟೈಮ್ ಬಂತೆಂದರೆ ಅಂತಿಮತಿ ಸೋಗತಿ.
ಆ 1 ಗಂಟೆಯ ಸಾಧಾರಣ ಪುರುಷಾರ್ಥ ಎಷ್ಟು ನಷ್ಟ ಮಾಡುತ್ತದೆ. ಆದ್ದರಿಂದ ಬಾಪ್ದಾದ ಪ್ರತಿಯೊಬ್ಬ ಮಗುವಿಗೂ ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡಿನ ಸಮಯದ ಮಹತ್ವವನ್ನು ತಿಳಿದು ಸಮಯ ಪ್ರತಿ ಸಮಯ ಏನು ಬಾಬಾ ಇಶಾರೆ ಕೊಡುತ್ತಿದ್ದಾರೆ ಅದನ್ನು ಗಮನಿಸಬೇಕು. ಅಲ್ಚಲ್ನ ಸಮಯದಲ್ಲಿ ಅಚಲರಾಗಿರುವ ಪುರುಷಾರ್ಥ, ತೀವ್ರ ಪುರುಷಾರ್ಥ ಮಾಡಲಿಕ್ಕಾಗತ್ತೆ. ತೀವ್ರ ಪುರುಷಾರ್ಥಿಗಳೇ ಅಲ್ಚಲ್ನ ಸಮಯದಲ್ಲಿ ಅಚಲರಾಗಿರಲಿಕ್ಕೆ ಆಗತ್ತೆ, ಪುರುಷಾರ್ಥ ಮಾಡ್ತಾರೆ ಅವರು. ಸಾಧಾರಣ ಪುರುಷಾರ್ಥಿಗಳು ಎವರಡಿ ಆಗುವುದರಲ್ಲಿ ಸಮಯ ತಗೊಂಡ್ಬಿಡ್ತಾರೆ. ಮತ್ತು ಬಾಬ್ದಾದ ಹೇಳ್ತಾರೆ ಸೆಕೆಂಡಿನಲ್ಲಿ ಬಿಂದು ಅಂದರೆ ಅರ್ಥ ಫುಲ್ ಸ್ಟಾಪ್. ಒಂದು ವೇಳೆ ತೀವ್ರ ಪುರುಷಾರ್ಥ ಇಲ್ಲ ಎಂದರೆ ಏನಾಗುತ್ತೆ? ಅನುಭವಿಗಳಂತೂ ಇದ್ದೀರಾ. ಫುಲ್ ಸ್ಟಾಪ್ಗೆ ಬದಲಾಗಿ ಕ್ವಶನ್ ಮಾರ್ಕ್ ಆಗಲ್ಲ ತಾನೆ? ಬಿಂದು ಎಷ್ಟು ಸಹಜವಾಗಿದೆ ಮತ್ತು ಕ್ವಶನ್ ಎಷ್ಟು ಅಂಕುಡೊಂಕು ಇರುತ್ತೆ. ಫುಲ್ ಸ್ಟಾಪ್ ಅಂದರೆ ಫುಲ್ ಸ್ಟಾಪ್ ಆಗಿಬಿಡಬೇಕು. ಕಾಮ ಚಿಹ್ನೆ ಇಡಬಾರ್ದು, ಆಶ್ಚರ್ಯದ ಚಿಹ್ನೆ ಇರಬಾರ್ದು. ಏನು ಮಾಡೋದು? ಈ ರೀತಿ ಯೋಚಿಸ್ಲಿಕ್ಕೂ ಸಹ ಸಮಯ ಸಿಗೋದಿಲ್ಲ. ಯಾವುದೇ ಮಗು ಈ ರೀತಿ ಯೋಚಿಸ್ಲಿಕ್ಕಾಗಲ್ಲ. ಇಷ್ಟು ಫಾಸ್ಟ್ ಪುರುಷಾರ್ಥ ಮಾಡುವುದೇ ಪೇಪರ್ನಲ್ಲಿ ಪಾಸ್ ಆಗುವುದಾಗಿದೆ. ಅಂದಾಗ ಯಾವ ಮಗುವೂ ಸಹ ಇದನ್ನು ಯೋಚಿಸ್ಲಿಕ್ಕಾಗೋದಿಲ್ಲ. ಇಷ್ಟು ಫಾಸ್ಟ್ ಪುರುಷಾರ್ಥ ಮಾಡುವವರೇ ಪೇಪರ್ನಲ್ಲಿ ಪಾಸ್ ಆಗುತ್ತಾರೆ ಎಂದು ಬಾಬ್ದಾದ ನೋಡುತ್ತಿದ್ದಾರೆ. ಈಗಲೂ ಸಹ ಕಾರಣದಿಂದಾಗಿಯೋ ಅಕಾರಣದಿಂದಾಗಿಯೋ, ಯಾಕೆ, ಏನು, ಹೇಗೆ, ಈ ರೀತಿ ಈ ಕೆಲವು ಮಕ್ಕಳಿಗೆ ಪ್ರತಿದಿನದ ಚಾರ್ಟಲ್ಲಿ ಕಾಣಿಸ್ತಾ ಇದೆ. ಕೆಲವು ಮಕ್ಕಳ ಚಾರ್ಟಲ್ಲಿ ಇದು ಯಾಕೆ, ಏನು, ಹೇಗೆ, ಎತ್ತ ಎಂಬುದು ಕಾಣುತ್ತಿದೆ. ಅನೇಕರ ಚಾರ್ಟಲ್ಲಿ ಬಾಬ್ದಾದ ನೋಡುತ್ತಿದ್ದಾರೆ ವ್ಯರ್ಥ ಸಂಕಲ್ಪಗಳ ಅಲೆಗಳು ಸಮಯ ತೆಗೆದುಕೊಳ್ತಾ ಇದೆ ಮತ್ತು ವೇಸ್ಟ್ ತೀವ್ರತೆ ಈ ರೀತಿ ತೀವ್ರವಾಗ್ತಾ ಇದೆ. ಸಾಧಾರಣ ಸಂಕಲ್ಪದ 1 ಗಂಟೆ, ಫಾಸ್ಟ್ ಸಂಕಲ್ಪದ 1 ನಿಮಿಷ. ಆದ್ದರಿಂದ ಇವತ್ತು ಇದನ್ನು ನೋಡುತ್ತಿದ್ದಾರೆ ಬಾಬಾ. ಎಲ್ಲರಿಗೂ ಪ್ರಿಯರು, ಬಾಬ್ದಾದರವರಿಗೂ ಪ್ರಿಯರು, ಸಂತುಷ್ಟ ಆತ್ಮರು ಯಾರ್ಯಾರಿದ್ದಾರೆ ಎಂದು. ಸಂತುಷ್ಟ ಆತ್ಮರು ಸಂಕಲ್ಪದಲ್ಲಿಯೂ ಕೂಡ ಈ ಯಾಕೆ, ಏನು ಎಂಬ ಭಾಷೆ ಸ್ವಪ್ನದಲ್ಲಿಯೂ ಕೂಡ ಸಂತುಷ್ಟ ಆತ್ಮರಿಗೆ ಬರುವುದಿಲ್ಲ. ಏಕೆಂದರೆ ಆ ಆತ್ಮರು ವಿಶೇಷವಾಗಿ 3 ಮಾತುಗಳು, 3 ಬಿಂದುಗಳನ್ನು ನೆನಪಿಟ್ಕೊಂಡಿರ್ತಾರೆ. ಸಂತುಷ್ಟ ಆತ್ಮಗಳಿಗೆ 3 ಮಾತು ನೆನಪಿರುತ್ತೆ. 3 ಬಿಂದುಗಳು: ಆತ್ಮ, ಪರಮಾತ್ಮ ಮತ್ತು ಡ್ರಾಮಾ. ಈ 3 ಬಿಂದುಗಳು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಏಕೆಂದರೆ ಅಂತಹ ಸಂದರ್ಭದಲ್ಲಿ ಸರ್ವಶಕ್ತಿಗಳ ಖಜಾನೆ ಅವಶ್ಯಕವಾಗುವುದು. ಮತ್ತು ಮಾಸ್ಟರ್ ಸರ್ವಶಕ್ತಿವಂತರು ಯಾರೆಂದರೆ ಯಾರು ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನು ಆರ್ಡರ್ ಮಾಡ್ತೀರಾ ಅದು ಹಾಜಿರಾಗ್ಬಿಡತ್ತೆ. ಸಹನ ಶಕ್ತಿಯ ಅವಶ್ಯಕತೆ ಇದೆ ಮತ್ತು ಬರುತ್ತೆ ಎದುರಿಸುವಂತಹ ಶಕ್ತಿ. ಅದಾಗಿದೆ ಶಕ್ತಿ. ಆದರೆ ಆ ಸಮಯದಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಬಲೆ ಶಕ್ತಿನೇ ಇದೆ, ಸಮಯಕ್ಕೆ ಬಂದಿಲ್ಲ, ಇಮರ್ಜ್ ಆಗಿಲ್ಲ ಅಂದರೆ ಅದು ಕೆಲಸ ಮಾಡೋದಿಲ್ಲ. ಅಂದಾಗ ಸರ್ವ ಖಜಾನೆಗಳ ಬೀಗದ ಕೈ ಆಗಿದೆ ಈ 3 ಬಿಂದುಗಳು. ತಾವು ಆತ್ಮ, ಬಾಬಾ ಮತ್ತು ಡ್ರಾಮಾ. ಅಂದಾಗ ಬಾಬ್ದಾದರವರಿಗೆ ಒಂದೇ ಸಂಕಲ್ಪ ಇದೆ, ಹೇಳೋದ ಮಾಡಬೇಕಾಗತ್ತೆ. ಯಾರು ಮಾಡಲಿಕ್ಕೋಸ್ಕರ ತಯಾರಿದ್ದೀರಾ ಅವರು ಕೈ ಎತ್ತಿ ಮಾಡಬೇಕಾಗುವುದು. ಸರಿ, ಎಲ್ಲರೂ ಕೈ ಎತ್ತುತ್ತಿದ್ದೀರಾ? ಮನಸ್ಸಿನ ಕೈ ಎತ್ತುತ್ತಿದ್ದೀರಾ ಅಥವಾ ಶರೀರದ ಕೈ ಎತ್ತುತ್ತಿದ್ದೀರಾ? ಮನಸ್ಸಿನ ಕೈ ಪಕ್ಕ ಇದೆಯಾ? ಬಾಬ್ದಾದ ಸಮಯ ಪ್ರತಿಯೊಬ್ಬ ಮಗುವಿನಿಂದ ಇದೇ ಶುಭ ಆಸೆ ಇಟ್ಕೊಳ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಜೊತೆ 15 ದಿನಗಳ ನಂತರ ಬಾಬನ ಮಿಲನವಾಗುವುದು. ಅಂದಾಗ ಇದೇನು 15 ದಿನ ಕಳೆದು ಹೋಗುತ್ತಲ್ವ, ಅದರಲ್ಲಿ ಈ ವಿಶೇಷ ಅಭ್ಯಾಸ ಮಾಡಿ ಟ್ರಯಲ್ಗೋಸ್ಕರ ಇರಬೇಕು ಅಂದರೆ ಸದಾ ಇರಬೇಕು, ಅದು ಇರಬೇಕು ಸದಾ. ಆದರೆ 15 ದಿನಗಳಿಗಾಗಿ ಟ್ರಯಲ್ ಮಾಡಿ ತಮ್ಮ ತಮ್ಮ ಕನೆಕ್ಷನ್ನಲ್ಲಿರುವಂತಹ ಸೆಂಟರ್ಸ್ ಅವ್ರಿಗೂ ಕೂಡ ಹೇಳಿ ಮಾಡಿಸಿ, ಚಕ್ಕರ್ ಹಾಕಿ ಫೋನ್ ಮಾಡಿ ಅವ್ರಿಗೆ ನೆನಪು ಮಾಡಿಸಿ, ಹೋಮ್ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿ ನೆನಪು ಮಾಡಿಸಿ, ಇಲ್ಲ ಚಕ್ಕರ್ ಹಾಕಿ ಫೋನ್ ಆದರೂ ಮಾಡಿ ಹೋಮ್ವರ್ಕ್ ಏನಿದೆ ಅಂತ ಕೇಳಿ. ಈಸಿ ಇದೆಯಾ? ಪ್ರತಿಯೊಬ್ಬರು ಭಿನ್ನ ಭಿನ್ನ ಪರಿಸ್ಥಿತಿಗಳ ಮಾತುಗಳಿಂದ ಕ್ರಾಸ್ ಮಾಡ್ತಾ ಇರಬಹುದು. ಆದರೆ ಈ 15 ದಿನ ಪ್ರತಿಯೊಬ್ಬರು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ
ಕಡಿಮೆಗಿಂತ ಕಡಿಮೆ 80% ಮಾರ್ಕ್ಸು ತೆಗೆದುಕೊಳ್ಳಲೇಬೇಕು. ಮತ್ತೆಯೂ ಸಹ ಬಾಬ್ದಾದ 20% ಚೂಟ್ ಕೊಡ್ತಾ ಇದ್ದಾರೆ. 80% ಮಾಡಿ ಅಂತಾರೆ ಬಾಬಾ. ಮಂಜೂರಾ? ಓಕೆನಾ? ಮಂಜೂರಾ ಕೊಡೋದಾ? 20% ಬಾಬಾ ಕೊಡ್ತಾರೆ ಬಾಬನ ಕಡೆಯಿಂದ. ಈ ಕೆಲಸ ಕೊಡೋದಾ? ಸರಿನಾ? 15 ದಿನಗಳಿಗೋಸ್ಕರ ಈ ಕೆಲಸ ಮಾಡ್ತೀರಾ? ಮಾಯೆಯು ಕೇಳುತ್ತಿದೆ. ಮಾತುಗಳಂತೂ ಬರುತ್ತೆ, ಮಾತುಗಳನ್ನು ನೋಡಬೇಡಿ, ಪಾಸ್ ಆಗಲೇಬೇಕು. ಇದನ್ನು ನೆನಪಿಟ್ಟುಕೊಳ್ಳಿ. 15 ದಿನ ಏನು ದೊಡ್ಡ ಮಾತಲ್ಲ. ಆದರೆ ಪ್ರತಿಯೊಬ್ಬರು ಸತ್ಯ ಹೃದಯದಿಂದ, ಸ್ವಚ್ಛ ಹೃದಯದಿಂದ, ಸ್ವಪ್ನದಲ್ಲಿಯೂ ಸಹ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪಾಸ್ ಆಗಿ ತೋರಿಸಬೇಕು. ಆಗತ್ತಾ? ಸಾಧ್ಯವಾ? ಟೀಚರ್ಸ್ ಹೇಳಿ, ಸಾಧ್ಯವಾ? ಕೇಳ್ತಿದ್ದಾರೆ ಬಾಬ್ರವರು. ಸಾಧ್ಯವಾ? ಟೀಚರ್ಸ್ ಹೇಳಿ ಅಂತಾರೆ ಬಾಬಾ. 15 ದಿನ ಏನೂ ಇಲ್ಲ, 15 ದಿವಸ ಕಳೆದು ಹೋಗ್ಬಿಡತ್ತೆ. ಆದರೆ ಬಾಬ್ದಾದ ಟ್ರಯಲ್ಗೋಸ್ಕರ ಹೇಳ್ತಿದ್ದಾರೆ, ನಿಮ್ಮ ಒಂದು ಸಂಕಲ್ಪವೂ ಕೂಡ ವ್ಯರ್ಥ ಆಗಬಾರ್ದು, ಯುದ್ಧವೂ ನಡೀಬಾರ್ದು, ವಿಜಯಿಗಳಾಗಬೇಕು. 15 ದಿನಗಳಿಗಾಗಿ ಪೂರ್ತಿ ವಿಜಯಿಗಳು. ಕಷ್ಟನಾ ಅಥವಾ ಈಸಿನಾ? ಈಸಿ ಇದೆಯಾ? ಕೈ ಎತ್ತಿ. ಮತ್ತೆ ಬಾಬಾ ಹೇಳ್ತಾರೆ ಕೈ ಎತ್ತಿ. ಈಸಿನಾ? ಬಾಬ್ದಾದ ಈ 15 ದಿನಗಳ ರಿಸಲ್ಟ್ ನೋಡ್ತಾರೆ, ಮತ್ತೆ ಮುಂದುವರಿಸ್ತಾರೆ. 15 ದಿನ ಯಾರು ಬೇಕಾದರೂ ಮಾಡಬಹುದು ಅಲ್ವಾ? ಮಾಡಲಿಕ್ಕಾಗತ್ತೆ ಅಲ್ವಾ? ಮಧುಬನದವರು ಕೈ ಎತ್ತಿ. ಮುಂದೆ ಯಾರೆಲ್ಲ ಮಧುಬನದವ್ರು ಕೊಳ್ತಿದ್ದೀರಾ? ಬಹಳ ಒಳ್ಳೆಯದು. ಫಾರಿನರ್ಸು, ಭಾರತದವರು ಎಲ್ಲರೂ ಮಾಡಬೇಕು. ಹಳ್ಳಿಯವರು, ನಗರದವರು, ದೊಡ್ಡ ನಗರದವರು, ಪಟ್ಟಣದವರು ಎಲ್ಲರೂ 15 ದಿನಗಳ ರಿಕಾರ್ಡ್ ಇಟ್ಕೊಳ್ಬೇಕು, ಮಾಡಬೇಕು. ಏನು ಯಾಕೆ ಎಂಬ ಪ್ರಶ್ನೆ ಬರಬಾರ್ದು. ಏನು ಮಾಡೋದು? ಈ ರೀತಿ ಮಾತು ಬಂತಲ್ವಾ, ಈ ರೀತಿ ಪರಿಸ್ಥಿತಿ ಬಂತಲ್ವಾ, ಇದೇನು ಹೇಳಬಾರದು. 80% ಅಂಕಗಳನ್ನು ತಗೊಳ್ಳೇಬೇಕು. ಮತ್ತೆಯೂ ಸಹ ಬಾಪ್ದಾದ ಹಗುರ ಮಾಡ್ತಿದ್ದಾರೆ. 20% ಬಿಟ್ಟು ಬಿಡ್ತಾ ಇದ್ದಾರೆ. ಏಕೆಂದರೆ ಬಾಪ್ದಾದ ನೋಡ್ತಿದ್ದಾರೆ, ಅಲ್ಲಲ್ಲಿ ನಡೀತಾ ಮಾಯೆ ಸೋಮಾರಿತನ ಮತ್ತು ಆಲಸ್ಯದಲ್ಲಿ ತಗೊಂಡು ಬರ್ತಾ ಇದೆ. ರಾಯಲ್ ಆಲಸ್ಯ ಇದಾಗಿದ್ದು, ಈ ರೀತಿ ಇತ್ತು, ಆ ರೀತಿ ಇತ್ತು. ಇದು ರಾಯಲ್ ಆಲಸ್ಯ, ಸೋಮಾರಿತನ. ಈ ತೀವ್ರ ಪುರುಷಾರ್ಥದಲ್ಲಿ ಕಡಿಮೆ ಮಾಡಿಸ್ಬಿಡ್ತಾ ಇದೆ, ಪುರುಷಾರ್ಥ ಡೌನ್ ಮಾಡ್ತಾ ಇದೆ. ಏಕೆಂದರೆ ಬಾಬ್ದಾದ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈಗ ಮೊದಲು ಈ 15 ದಿನಗಳ ರಿಹರ್ಸಲ್ ಮಾಡಿಸ್ತಿದ್ದಾರೆ. ಸ್ವಲ್ಪ ಸಮಯ ಹೀಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ಬಯಸ್ತಿದ್ದಾರೆ. ಯಾರೆಲ್ಲ ಕೈ ಎತ್ತುತ್ತಿದ್ದೀರಲ್ವ? ಬಾಬಾ ಕೈ ಎತ್ತಿಸ್ತಾ ಇದ್ದಾರೆ. ಎವರಡಿ ಇದ್ದೀರಾ? ಎಲ್ಲರೂ ಕೈ ಎತ್ತುತ್ತಾ ಇದ್ದೀರಾ ಅಲ್ವಾ? ಎವರಡಿ ಅಲ್ವಾ ಅಂತಾರೆ ಬಾಬಾ. ಇದಕ್ಕಾಗಿ ಬಹಳ ಸಮಯದ ಅಭ್ಯಾಸ ಬೇಕು. ಆದ್ದರಿಂದ ಈಗ ಸ್ವಲ್ಪ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಒಳ್ಳೆಯದು. ಯಾರೆಲ್ಲ ಮೊದಲ ಬಾರಿ ಬಂದಿದ್ದೀರೋ ಅವರು ಎದ್ದೋಳಿ ಅಂತಾರೆ ಬಾಬಾ. ಒಳ್ಳೆಯದು. ನಿಮಗೆ ಬಾಬ್ದಾದರವರು ಸನ್ಮುಖದಲ್ಲಿ ಬಂದ ದಿನದ ಬಹಳ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಶುಭಾಶಯಗಳು. ಬಾಬನ ಸನ್ಮುಖದಲ್ಲಿ ಬಂದಿರುವುದರಿಂದ ಬಾಬನ ದೃಷ್ಟಿ ಮಕ್ಕಳ ಮೇಲೆ ಬಿದ್ದಿದೆ, ಮಕ್ಕಳ ದೃಷ್ಟಿ ಬಾಬ್ರವ್ರ ಮೇಲೆ ಬಿದ್ದಿದೆ. ಬಹಳ ಶುಭಾಶಯಗಳು. ಒಳ್ಳೆಯದು. ಬೇರೆ ಕೇಕಲ್ಲ, ಈಗ ಖುಷಿಯ ಕೇಕನ್ನು ತಿಂದುಬಿಡಿ. ಸ್ಥೂಲ ಕೇಕಲ್ಲ, ಖುಷಿಯ ಕೇಕನ್ನು ತಿಂದುಬಿಡಿ. ಒಳ್ಳೆಯದು. ಈಗ ಲೇಟಾಗಿ ಬಲೆ ಬಂದಿದ್ದೀರಾ, ಆದರೆ ಫಾಸ್ಟಾಗಿ ಹೋಗಿ ನಂಬರ್ ಮುಂದೆ ತಗೊಳ್ಬೋದು, ಫಸ್ಟ್ ನಂಬರ್ ತಗೋಬಹುದು. ಆದ್ದರಿಂದ ಬಾಬ್ದಾದರವರ ಕಡೆಯಿಂದ ಸರ್ವ ನಿಮ್ಮ ಸಾಥಿ ಸಹೋದರ ಸಹೋದರಿಯರ ಎಲ್ಲರ ಕಡೆಯಿಂದ ಶುಭಾಶಯಗಳು. ಈ ರೀತಿ ಉದಾಹರಣೆ ಆಗಬೇಕು. ನೀವು ಲಾಸ್ಟಲ್ಲಿ ಬಂದಿದ್ರೂ ಸಹ ಫಾಸ್ಟಾಗಿ ಹೋಗಿ ಫಸ್ಟ್ ಲೈನಲ್ಲಿ ಬಂದುಬಿಡಬಹುದು. ಬರಬೇಕು ಅಂತಾರೆ ಬಾಬರವರು. ಆಸಕ್ತಿ ಬರಬಹುದು. ಒಳ್ಳೆಯದು. 4 ಕಡೆಯ ಬಾಬ್ದಾದರವರ ಆಶೆಗಳನ್ನು ಪೂರ್ಣ ಮಾಡುವಂತಹ ಆಶಾದೀಪಕಗಳು. ಯಾಕೆ ಏನು ಎಂಬ ಭಾಷೆಯಿಂದ ಭಿನ್ನರಾಗಿರುವಂತಹ ಸದಾ ಏಕರಸ, ಸದಾ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬಾಬರವರಲ್ಲೇ ವಿಶೇಷ ಜೀವನದ 3 ಸಂಬಂಧಗಳು, ತಂದೆ, ಶಿಕ್ಷಕ, ಸದ್ಗುರು. ಇದನ್ನು ಅನುಭವ ಮಾಡುವಂತಹ ತಂದೆಯಿಂದ ಆಸ್ತಿ, ಟೀಚರಿಂದ ವಿದ್ಯಾಭ್ಯಾಸದ ಆಸ್ತಿ, ಸದ್ಗುರುವಿನಿಂದ ವರದಾನಗಳ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ
ಪದಮ ಗುಣ ಭಾಗ್ಯವಂತ ಪ್ರತಿಯೊಬ್ಬ ಮಗುವಿಗೂ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ, ಈ ಬಾರಿ 4 ಕಡೆ ಸೇವೆಗಳ ಪ್ರೋಗ್ರಾಮ್ ಬಹಳ ಚೆನ್ನಾಗಾಗಿದೆ. ಎಲ್ಲರಿಗೂ ಸಹಯೋಗ ಕೊಟ್ಟು ತುಂಬ ಚೆನ್ನಾಗಿ ಸಹಯೋಗವನ್ನು ಕೊಟ್ಟಿದ್ದೀರಾ. ಯಾರಿಗೂ ಯೋಚನೆಯೂ ಬಂದಿಲ್ಲ ಹೇಗೆ ಮಾಡೋದು ಅಂತ, ಮಾಡಲೇಬೇಕಲ್ವ ಅಂತ ಯೋಚನೆಯೂ ಬಂದಿಲ್ಲ. ಪರಸ್ಪರದಲ್ಲಿ ಎಲ್ಲರ ಸಹಯೋಗದಿಂದ ಎಲ್ಲ ಪ್ರೋಗ್ರಾಮ್ಸು ಚೆನ್ನಾಗಾಯಿತು. ಶಬ್ದವು ಅಂದರೆ ಬಾಬನ ಪ್ರತ್ಯಕ್ಷತೆಯ ಶಬ್ದವು ಚೆನ್ನಾಗಿ ಹರಡಿತು, ಸಂದೇಶವೂ ಸಿಕ್ತು. ಈಗ ಮುಂದುವರಿರಿ. ಯೋಗದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಅನುಭೂತಿ ಮಾಡಿದ್ದೀರಾ. ಏಕೆಂದರೆ ಟಾಪಿಕ್ಕು ಸಹ ಇತ್ತಲ್ವ, ವರದಾನ ತಗೊಳ್ಬೇಕು ಅಂದಾಗ ಯೋಗದ ಪ್ರೋಗ್ರಾಮ್ಸಿಂದ ಅನುಭವ ಮಾಡಿದ್ದಾರೆ. ಪಂಜಾಬ್ ಝೋನ್ನ ಸೇವಾದಾರಿಗಳ ಜೊತೆ ಬಾಬಾ ಮಾತಾಡ್ತಾ ಹೇಳುತ್ತಾರೆ, ಪಂಜಾಬ್ ಅವರಿಗೆ ಡ್ರಾಮಾನುಸಾರವಾಗಿ ಈ ಸನ್ಯಾಸಿಗಳು ಮಹಾತ್ಮರ ಸೇವೆಯ ಅವಕಾಶ ಚೆನ್ನಾಗಿ ಸಿಕ್ಕಿದೆ ಮತ್ತು ತಾವು ಮಾಡುತ್ತಲೂ ಇದ್ದೀರಾ. ಪಂಜಾಬ್ನಲ್ಲಿ ಸ್ಥಾಪನೆಯ ಸಮಯದಲ್ಲಿ ಹೇಗೆ ಸೇವೆ ಪ್ರಾರಂಭವಾಯಿತು, ಹಾಗೆ ಸಹಯೋಗಿ ಮತ್ತು ವಾರಿಸ್ ಕ್ವಾಲಿಟಿ ಉಳ್ಳಂತಹ ಮಕ್ಕಳು ನಿಮಿತ್ತರಾದರು. ಎಷ್ಟೇ ಹಂಗಾಮ ಮಾಡುವವರಿದ್ದರೂ ಅಷ್ಟೇ ಶೇರ್ ಕ್ವಾಲಿಟಿಯವರು ಸಹ, ಸಿಂಹದ ಕ್ವಾಲಿಟಿಯವರು ಸಹ ತಯಾರಾದರು. ಈಗ ಪಂಜಾಬ್ ಅವರು ಏನು ಮಾಡಬೇಕು, ಈ ವಿಶೇಷತೆ ಅಂತೂ ಇದೆ. ಈಗ ಪಂಜಾಬ್ನವರು ಅಂತಹ ಸಿಂಹದ ರೀತಿ ಗರ್ಜಿಸುವಂತಹವರು, ಅಂದರೆ ಆ ರೂಪದಲ್ಲಿ ಸಂದೇಶ ಕೊಡುವಂತಹವರನ್ನು ತಯಾರು ಮಾಡಿ, ಬಹಳ ಪ್ರಸಿದ್ಧ ವ್ಯಕ್ತಿ ಸಭೆಯಲ್ಲಿ ಮೈಕ್ ಆಗಿ ತಮ್ಮ ಅನುಭವವನ್ನು ಹೇಳಬೇಕು. ಮೈಕ್ ದೊಡ್ಡವರು ಇರ್ತಾರಲ್ವ, ಚಿಕ್ಕವರು ಇರೋದಿಲ್ಲ. ಹೀಗೆ ಗೌರ್ಮೆಂಟ್ನ VIP ಅಂತೂ ಬೇರೆ ಇರ್ತಾರೆ, ಆದರೆ ಮಹಾತ್ಮರಲ್ಲಿಯೂ ಸಹ VIPs ಇರ್ತಾರೆ. ಆ ರೀತಿ ಯಾರಾದರೂ ದೊಡ್ಡ ಮೈಕನ್ನು ತಯಾರು ಮಾಡಿ ತಮ್ಮ ಅನುಭವದಿಂದ ಬೇರೆಯವರನ್ನು ಉಮಂಗದಲ್ಲಿ ತರಬೇಕು. ಈ ರೀತಿ ಯಾರನ್ನಾದರೂ ತಯಾರು ಮಾಡಿ ರೆಡಿ ಮಾಡಿ ಸಾಧ್ಯವಾಗತ್ತೆ. ಏಕೆಂದರೆ ಈ ಕಾಲದಲ್ಲಿ ಎಲ್ಲರೂ ತಿಳಿದುಕೊಂಡಿದ್ದಾರೆ, ಸಾಧು ಸಂತರ ಸೇವೆಯಂತೂ ದ್ವಾಪರದಿಂದ ಪ್ರಾರಂಭವಾಗಿದೆ. ಆದರೆ ತಮ್ಮ ಸಮಾನ ಈ ರೀತಿ ದೊಡ್ಡ ಗುರುಗಳು ಬೇರೆಯವರು ಶಿಷ್ಯರನ್ನು ಮಾಡಬೇಕು, ಆ ರೀತಿ ಎಕ್ಸಾಂಪಲ್ ಅವರಲ್ಲಿ ಇನ್ನೂ ಆಗಿಲ್ಲ. ತಮ್ಮ ಸಮಾನ ಬೇರೆ ಶಿಷ್ಯರನ್ನು ಕೂಡ ದೊಡ್ಡ ಗುರುವನ್ನಾಗಿ ಮಾಡುವಂತಹದ್ದು ಆ ರೀತಿ ಯಾವುದೂ ಉದಾಹರಣೆ ಇಲ್ಲ. ಮತ್ತು ಬಾಬ್ದಾದರವರು ತನಗಿಂತಲೂ ಬುದ್ಧಿವಂತರನ್ನಾಗಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಸೊ ಪಬ್ಲಿಕ್ಕಲ್ಲಿ ಬರ್ತಾರೆ. ಆದ್ದರಿಂದ ಪಂಜಾಬ್ನವರು ನವೀನತೆಯನ್ನು ಮಾಡಿ ತೋರಿಸಿ, VIPs ಅಂತೂ ಎಲ್ಲ ಕಡೆಯಿಂದ ಬರುತ್ತಾರೆ. ಆದರೆ ತಾವು ಅಂತಹವರನ್ನು ಕರ್ಕೊಂಡು ಬನ್ನಿ, ಅವರ ಮಾತನ್ನು ಎಲ್ಲರೂ ಕೇಳಿ ಜಾಗೃತರಾಗಿಬಿಡಬೇಕು, ಎದ್ದೋಳ್ಬಿಡಬೇಕು, ಸಂದೇಶ ಸಿಕ್ಕಿಬಿಡಬೇಕು. ಸಾಧ್ಯವಾ? ಕೇಳ್ತಾರೆ ಬಾಬಾ. ನೋಡಲಾಗತ್ತೆ, ಸ್ವಲ್ಪ ಸಮಯ ಅಂತೂ ಇಡಿಸತ್ತೆ. ಆದರೆ ಈ ರೀತಿ ಯಾರಾದರೂ ತಯಾರು ಮಾಡಿ ತೋರಿಸಿರಿ. ಬಾಕಿ ವೃದ್ಧಿ ಅಂತೂ ಆಗ್ತಾ ಇದೆ. ಒಳ್ಳೆಯದು. ವರದಾನ: ತಂದೆಯ ಕೈ ಮತ್ತು ಜೊತೆಯ ಸ್ಮೃತಿಯಿಂದ ಕಷ್ಟವನ್ನು ಸಹಜ ಮಾಡಿಕೊಳ್ಳುವಂತಹ ಚಿಂತೆ ಇಲ್ಲದವರು ಅಥವಾ ನಿಶ್ಚಿಂತರಾಗಿರಿ. ವರದಾನದ ವಿಶ್ಲೇಷಣೆ: ಹೇಗೆ ಯಾರಾದರೂ ದೊಡ್ಡವರ ಕೈಯಲ್ಲಿ ಕೈ ಇತ್ತೆಂದರೆ ಸ್ಥಿತಿ ನಿಶ್ಚಿಂತವಾಗಿರುತ್ತದೆ. ಹಾಗೆ ಪ್ರತಿ ಕರ್ಮದಲ್ಲಿ ಇದನ್ನೇ ತಿಳಿದುಕೊಳ್ಳಬೇಕು, ಬಾಪ್ ದಾದಾ ನನ್ನ ಜೊತೆಯಲ್ಲಿದ್ದಾರೆ ಮತ್ತು ನನ್ನ ಈ ಅಲೌಕಿಕ ಜೀವನದ ಕೈ ಬಾಬರವರ ಕೈಯಲ್ಲಿ ಇದೆ. ಅಂದರೆ ಅರ್ಥ, ಜೀವನ ಅವರಿಗೆ ಅರ್ಪಣೆಯಾಗಿದೆ ಅಂದಾಗ ಜವಾಬ್ದಾರಿಯು ಅವರದಾಯಿತು. ಎಲ್ಲ ಹೊರೆ ಬಾಬರವರ ಮೇಲೆ ಇಟ್ಟು ತಮ್ಮನ್ನು ತಾವು ಹಗುರ ಮಾಡಿಕೊಳ್ಳಿ. ಹೊರೆ ಇಳಿಸಿಕೊಳ್ಳುವ ಅಥವಾ ಕಷ್ಟವನ್ನು ಸಹಜ ಮಾಡಿಕೊಳ್ಳುವ ಸಾಧನವಾಗಿದೆ ತಂದೆಯ ಕೈ ಮತ್ತು ಜೊತೆ. ಸ್ಲೋಗನ್: ಪುರುಷಾರ್ಥದಲ್ಲಿ ಸತ್ಯತೆ ಇದ್ದಾಗ ಬಾಪ್ ದಾದಾರವರ ಎಕ್ಸ್ಟ್ರಾ ಸಹಯೋಗದ ಅನುಭವ ಮಾಡುತ್ತೀರಾ. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಜೊತೆ ಯಾರಾದರೂ ಘರ್ಷಣೆ ಮಾಡಿದರೆ ನೀವು ಅವರಿಗೆ ತಮ್ಮ ಸ್ನೇಹದ ನೀರು ಕೊಡಿ. ತಾವು ತಮ್ಮ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಬಿಡಬೇಡಿ. ನಮ್ರತೆಯ ಡ್ರೆಸ್ ತೊಟ್ಟು ಇಟ್ಟುಕೊಳ್ಳಿ.
ಈ ನಮ್ರತೆಯೇ ಕವಚವಾಗಿದೆ, ಸುರಕ್ಷತೆಯ ಸಾಧನವಾಗಿದೆ. ಸಂಸ್ಕಾರಗಳ ರಾಸ್, ಎಲ್ಲದಕ್ಕಿಂತ ಸಂಸ್ಕಾರಗಳ ಮಿಲನದ ರಾಸ್ ಮಾಡುವ ಸಹಜ ತರೀಕ ವಿಧಾನವಾಗಿದೆ. ಸ್ವಯಂ ನಮ್ರಚಿತ್ತರು ಮತ್ತು ಮಧುರತಾ ಸಂಪನ್ನರಾಗಿರಿ. ಬೇರೆಯವರಿಗೆ ಶ್ರೇಷ್ಠ ಸ್ಥಾನವನ್ನು ಕೊಟ್ಟು ಬಿಡಿ. ಓಂ ಶಾಂತಿ.